ಹೇಳಬೇಕು ಅಂದರೆ ಎಮ್ ಎಲ್ ಎಲೆಕ್ಷನ್ ರಿಸಲ್ಟ್ ಬಗ್ಗೆನೇ 1.5 ಗಂಟೆ ಹೇಳ್ಬೋದು ಇವತ್ತು. ಅಷ್ಟು ಮಾಹಿತಿ ಇದೆ, ಅಷ್ಟು ವಿಷಯ ಇದೆ. ನಮ್ಮ ರಿಪೋರ್ಟರ್ಗಳಾಗಲೇ ಟೆಂಟೇಟಿವ್ ಲಿಸ್ಟು ಮಾಡಿಬಿಟ್ಟಿದ್ದಾರೆ. 11 ಜನ ಯಾರು ಮಾಡಿರಬಹುದು ಕ್ರಾಸ್ ವೋಟಿಂಗ್ ಅಂತ ಲಿಸ್ಟು ಮಾಡಿಬಿಟ್ಟಿದ್ದಾರೆ. ಇರಲಿ, ಹೆಸರುಗಳಿಗೆ ಹೋಗೋದು ಬೇಡ, ಅದು ರಹಸ್ಯ ಮತದಾನ. ಬಿ ಜೆ ಪಿಯಿಂದ ಉಚ್ಚಾಟಿತರಾಗಿರುವ 3 ಜನ MLA 1.5 ಗಂಟೆ ಇದನ್ನೇ ಹೇಳ್ತೀನಿ ಅನ್ಕೋಬೇಡಿ. ಬಹಳ ಇಂಟ್ರೆಸ್ಟಿಂಗ್ ಸುದ್ದಿಗಳು, ನ್ಯಾಷನಲ್ ಇಂಟರ್ನ್ಯಾಷನಲ್ ಸುದ್ದಿಗಳು ತುಂಬ ಇದ್ದಾವೆ. ಇನ್ನೊಂದು 2 ಸುದ್ದಿ ಹೇಳ್ಕೊಂಡು ಮುಂದಿನ ವಿಷಯಕ್ಕೆ ಹೋಗ್ಬೋಣ. ಬಿ ಜೆ ಪಿಯಿಂದ ಉಚ್ಚಾಟನೆಗೊಂಡಿರುವ 3 ಶಾಸಕರುಗಳ ಪೈಕಿ 2 ಓಪನ್ ಆಗಿ ಹೇಳಿದ್ರು ನಾವು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾ ಇದ್ದೀವಿ ಅಂತ. ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್. ಬಿ ಜೆ ಪಿಯವರು ನಮಗೆ ನೆಪ ಮಾತ್ರಕ್ಕೂ ಒಂದು ಫೋನ್ ಮಾಡಿ ಸಹಿತ ಹೇಳಿಲ್ಲ ಅವ್ರು ನಮ್ಗೆ ವೋಟ್ ಹಾಕಿ ಅಂತ. ಅದಕ್ಕೆ ನಾವು ಕಾಂಗ್ರೆಸ್ಸಿಗೆ ವೋಟ್ ಹಾಕ್ತಾ ಇದ್ದೀವಿ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಅಂತ ಹೇಳಿದ್ರು. ಫೋಟೋಶೂಟ್ಗಳೆಲ್ಲ ಆಗ್ಬಿಟ್ವು ಅಲ್ಲಿ. ಇವತ್ತಿದ್ದೇ ಇದು ಫೋಟೋ. ಬಿ ಜೆ ಪಿಯಿಂದ ಉಚ್ಚಾಟನೆಗೊಂಡಿರುವ ಮತ್ತೊಬ್ಬ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್, ನಾನು ಹೇಳಿದ್ನಲ್ಲ, ನಿತಿನ್ ನಬೀನ್ರಿಗೆ ಪತ್ರ ಬರೆದು ಬಿಟ್ಟಿದ್ರು ಅವರು. ನಾ ಓಟು ನಿಮಗೆ ಅಂದರೆ ಬಿ ಜೆ ಪಿಗೆ ಹಾಕ್ತಾ ಇದ್ದೀನಿ ಅಂತ. ಈ ಪತ್ರ ಬರೆದದ್ದು ತಪ್ಪು, ಅವರ ಮತವನ್ನು ಅಸಿಂಧು ಮಾಡಬೇಕು ಅಂತ, ಅಂದರೆ ಅವ್ರಿಗೆ ಮತ ಹಾಕಕ್ಕೆ ಅವಕಾಶನೇ ಕೊಡಬೇಡಿ ಅಂತ ಕಾಂಗ್ರೆಸ್ನವ್ರು ಕಂಪ್ಲೇಂಟ್ ಕೊಟ್ಟರು. ವಿಧಾನಸಭೆ ಕಾರ್ಯದರ್ಶಿ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ಅವರು. ರಹಸ್ಯ ಮತದಾನ, ನಾನು ಯಾರಿಗೆ ಓಟ್ ಹಾಕ್ತೀನಿ ಅನ್ನೋದು ಮೊದಲೇ ಹೇಳಿಬಿಟ್ಟಿದ್ದಾರೆ ಅಂತ. ವಿಧಾನಸಭೆ ಕಾರ್ಯದರ್ಶಿಯವರು, ಚುನಾವಣಾಧಿಕಾರಿಯವರು ಅವ್ರು ಹೇಳಿದ್ರು, ಯಾರಿಗೆ ಓಟ್ ಹಾಕ್ತೀನಿ ಅನ್ನೋದಾಗಲಿ, ಇಂಥವ್ರಿಗೆ ಓಟ್ ಹಾಕಿದ್ದೀನಿ ಅನ್ನೋದಾಗಲಿ ಮತದಾನ ನಡೀತಾ ಇರುವ ಜಾಗದಲ್ಲಿ ನಿಂತ್ಕೊಂಡು ಹೇಳಬಾರ್ದು, ಬೇರೆ ಎಲ್ಲಿ ಹೊರಗೆ ನಿಂತ್ಕೊಂಡು ಹೇಳಿದ್ರೆ ನಮಗೆ ಸಂಬಂಧ ಇಲ್ಲ ಅಂಥೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಮತದಾನಕ್ಕೆ ಅವಕಾಶ ಮಾಡಿಕೊಟ್ರು. ಮಾತಾಡಿದಾರೆ ನೋಡಿ ಯತ್ನಾಳ್ರು. ಬಿಜೆಪಿಯ ಯಾರು ಅಮಾನತುಗೊಂಡಿರುವಂಥ ಯತ್ನಾಳ್ರವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಪತ್ರ ಬರೆದು ಬಿಜೆಪಿಯ ವಿಚಾರಗಳ ಹಿನ್ನೆಲೆಯಲ್ಲಿ ಆ ಪಕ್ಷದಲ್ಲಿರುವಂಥ ನಾನು ಬಿಜೆಪಿಯ ಅಭ್ಯರ್ಥಿ ಆಗಿರುವಂಥ ಲಿಂಗರಾಜ್ ಪಾಟೀಲ್ರವರಿಗೆ ವೋಟ್ ಹಾಕ್ತೀನಿ ಅನ್ನೋದನ್ನು ಪತ್ರ ಬರೆದಿದ್ದಾರೆ. ಏನು ಎಲೆಕ್ಷನ್ ನಡೀತಕ್ಕಂಥ ಆ ಪ್ರೆಮಸಿಸ್ಗೆ ಬಂದಂಥ ಸಂದರ್ಭದಲ್ಲಿ ಆ ಪತ್ರ ಬರೆದಿರೋದು ನಿಜ ಅನ್ನುವಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇವರನ್ನು ವೋಟ್ ಆಫ್ ಸೀಕ್ರೆಸಿಯನ್ನು ವೈಲೇಟ್ ಮಾಡಿದ್ದಾರೆ, ಆ ವೋಟನ್ನು ರಿಜೆಕ್ಟ್ ಮಾಡಬೇಕು ಅಂತೇಳಿ ನಾವು ಅಬ್ಜೆಕ್ಷನ್ಸನ್ನು ರೈಸ್ ಮಾಡಿದ್ವಿ. ಮೊದಲನೆಯದು ಭಾರತೀಯ ಜನತಾ ಪಾರ್ಟಿಯವರು ಮತ್ತು ಯತ್ನಾಳ್ರವರು ಈ ಒಂದು ಚುನಾವಣಾ ಕಾಯ್ದೆಯ ಅನೇಕ ಕಲಂಗಳನ್ನು ಇವತ್ತು ವೈಲೇಟ್ ಮಾಡಿದ್ದಾರೆ. ವೋಟ್ ಆಫ್ ಸೀಕ್ರೆಸಿ ಅಂತ ಹೇಳಿದ್ರೆ ಯಾರು ಯಾರಿಗೆ ವೋಟ್ ಹಾಕಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು, ಅದು ಕಾನೂನು ಇರುವಂಥದ್ದು. ಗೌಪ್ಯತೆಯನ್ನು ಕಾಪಾಡಬೇಕಾಗುತ್ತೆ. ಆ ಗೌಪ್ಯತೆಯನ್ನು ಇವತ್ತು ವೈಲೇಟ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಇದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ರೋಲ್ ಇದೆ, ಕ್ಯಾಂಡಿಡೇಟ್ನ ರೋಲ್ ಇದೆ ಮತ್ತು ಮತದಾರರ ರೋಲ್ ಇದೆ. ನೋಡಿ, ರಹಸ್ಯ ಮತದಾನ ಬಿ ಜೆ ಪಿಗೆ ಓಟ್ ಹಾಕ್ತಾರೆ. ಈಗ ಹೇಳ್ತಾರೆ ಅಲ್ಲಿ ನಾವು ಹೋದಾಗ ರಹಸ್ಯ ಮತದಾನ ಏನು, ಈಗ ರಹಸ್ಯ ಏನು ಯಾರಿಗೆ ಮತ ಹಾಕಿನ ಅಂತ ಹೇಳಿಲ್ಲ. ಈಗೇನಾರು ಹೇಳಿ ನಾನು ಹಿಂದಿನ ದಿವಸ ಹೇಳಿದ್ದು, ಈಗ ಪ್ರೆಸೆಂಟು ಇಲ್ಲ. ನಾವು ಹೋಗಿನಿ ಮತ್ತು ಏನಿದೆ ಚುನಾವಣೆ ನೀತಿ ಒಳಗೆ ಬ್ಯಾಲೆಟ್ ಪೇಪರ್ ತೋರಿಸ್ಬಾರ್ದು ಯಾರಿಗೂ. ಈ ಸೀಕ್ರೆಟ್ ಮತದಾನ ನಾವು ಮಾಡಿದ್ದೀನಿ. ಅವರು ದೂರ ಯಾವಾಗಲೂ ಕೊಟ್ಕೋತ ಇರ್ತಾರೆ. ಉಗ್ರಪ್ಪ ಅಂದ್ರೆ ದೂರ ಕೊಡೋದು ತಪ್ಪ. ಹಾಂ, ಅವ್ರ ಹೆಸರು ಚೇಂಜ್ ಮಾಡಬೇಕು. ಅವ್ರ ದೂರಿಗೆ ಯಾವುದೇ ಅದಕ್ಕೇನು ಇಲ್ಲೇ ಇಲ್ಲ. ಅವರು ಹೆಂಗೆ ವಕೀಲರಾಗ್ಯಾರೋ ಏನೋ ಗೊತ್ತಿಲ್ಲ. ಸುಮ್ಮನೆ ಉಗ್ರಪ್ಪ ಅಂತ ಹೆಸರು ಹೊಟ್ಟರೆ ಉಗ್ರವಾಗಿ ಒಂದು ದೂರು ಕೊಡ್ತಾರೆ. ಅವ್ರ ಹಿಂದೆ ಡಿ ಎಸ್ ಶಂಕರಮೂರ್ತಿ ಅವ್ರನ್ನ ಇಳಿಸ್ತೀನಂತ ವಿಶ್ವಾಸ ತಂದಿದ್ರು ವಿಧಾನ ಪರಿಷತ್ನಾಗ. ನನ್ನ ಮತದಿಂದ ಶಂಕರಮೂರ್ತಿಯವ್ರು ಉಳಿದ್ರು. ಅವಾಗೆಲ್ಲ ಉಗ್ರ ಅವತಾರ ತಾಳಿದ್ರು. ಯಾರು ಉಗ್ರ ಅವತಾರ ಯಾರು ಕೇಳ್ತಾರೆ? ನರಸಿಂಹದೇವ್ರಿಗೆ ಒಂದೇ ಉಗ್ರ ತಾಳಕ್ಕೆ ಬರ್ತದೆ, ಉಳಿಗಿರ್ದವ್ರು ಉಗ್ರಪ್ಪಗಳಿಗೆ. ಬಿ ಜೆ ಪಿ ಲೀಡರ್ಸ್ ಈಗ ಹೇಳ್ತಾ ಇರೋದು, ಬಸನಗೌಡ ಪಾಟೀಲ್ ಯತ್ನಾಳ್ ನಾನು ನಿಮಗೆ ವೋಟ್ ಹಾಕ್ತೀನಿ ಅಂದಮೇಲೆ ಲಿಂಗರಾಜ್ ಪಾಟೀಲ್ರಿಗೆ ಬೇಡ, ನೀವು JDSಗೆ ವೋಟ್ ಹಾಕಿ ಅಂತ ನಾವು ಹೇಳಿದ್ವಿ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಅಂತ ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ. ವಾಟ್ ಎವರ್ ಇಟ್ ಈಸ್, ರಹಸ್ಯ ಮತದಾನ ಗೊತ್ತಾಗೋದಿಲ್ಲ ಯಾರಿಗೆ ಯಾರು ಹಾಕಿದ್ದಾರೆ ಅಂತ. JDS ಕಡೆ ಬ್ರೇನ್ ಸ್ಟಾರ್ಮಿಂಗ್ ನಡೀತಾ ಇರಬೇಕು. ಈಗ ಭೋಜೇಗೌಡರು ನಡೆಯಲಿ, ಕುಮಾರಸ್ವಾಮಿ ಅವರು ಮನೆಗೆ ಹೋದ್ರಂತೆ, ಒಂದು ಲಿಸ್ಟ್ ಹಿಡ್ಕೊಂಡು ಹೋಗಿರ್ತಾರೆ, ಇಂತಿಂಥವ್ರ ಮೇಲೆ ಡೌಟ್ ಇದೆ ನಮಗೆ ಅಂತ. ಅಲ್ರಿ, ರೆಸಾರ್ಟಿಗೆ ಬಂದವ್ರು 14 MLAಗಳು, 14 ವೋಟ್ ಬಿದ್ದಿದ್ದಾವಪ್ಪ ಅವ್ರಿಗೆ. GT ದೇವೇಗೌಡರು ಫಸ್ಟ್ ವೋಟ್ ಹಾಕಿದ್ದಿವತ್ತು. ಚಾಮುಂಡೇಶ್ವರಿ ಕ್ಷೇತ್ರದಿಂದ JDSನಿಂದ ಗೆದ್ದು ಬಂದಿರುವ GT ದೇವೇಗೌಡರು ಫಸ್ಟ್ ವೋಟ್ ಹಾಕಿದ್ದು. ಅವ್ರಿಗೂ ಕುಮಾರಸ್ವಾಮಿ ಅವ್ರಿಗೂ ಮಾತಿಲ್ಲ, ಕಥೆ ಇಲ್ಲ. JDSನ ಯಾವ ಸಂಘಟನಾತ್ಮಕ ಕಾರ್ಯಕ್ರಮದಲ್ಲೂ ಅವ್ರು ಭಾಗಿಯಾಗ್ತಿಲ್ಲ.
ಬಂದವರು ಏನಂದರು? ಆತ್ಮಸಾಕ್ಷಿಯ ಓಟ್ ಹಾಕಿದ್ದೀನಿ ಅಂದರು. ರಾಜಕಾರಣದಲ್ಲಿ ಆತ್ಮಸಾಕ್ಷಿ ಅಂತ ಶಬ್ದ ಬಂದರೆ ಅರ್ಥ ಮಾಡ್ಕೋಬೇಕು ನೀವು. ಅದಾದ ಮೇಲೆ ಇಲ್ಲ ನಾನು JDSಗೆ ಓಟ್ ಹಾಕಿದ್ದೀನಿ, ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅಂತಂದರು. ಕುಮಾರಸ್ವಾಮಿ ಅವ್ರ ಜೊತೆ ಮಾತುಕತೆ ಏನಾಗಿಲ್ಲ, ನಾನು ಯಾರೂ ಸಂಪರ್ಕ ಮಾಡಿಲ್ಲ ಅಂದರು. ಕೇಳಿಸ್ಕೊಳ್ಳಿ, GT ದೇವೇಗೌಡರು ಹೇಳಿದ್ದು. ಯಾರ್ಯಾರು ಹೆಂಗ್ ಮಾಡ್ತಾರೆ ಅಂತ ಯಾರು ಗೊತ್ತಾಗ್ತದೆ? ಅವ್ರವ್ರ ಆತ್ಮಸಾಕ್ಷಿ ಮಾಡಿರ್ತಾರೆ, ಆಮೇಲೆ ಗೊತ್ತಾಗೋದಲ್ವಾ? ನಾವಂತೂ ಮಾಡಿದ್ವಿ ಅಷ್ಟೇ. ನೀವು ನಿಮ್ಮ ಆತ್ಮಸಾಕ್ಷಿ ಪ್ರಕಾರ ಮಾಡಿದ್ವಿ ಅಷ್ಟೇ. ಅವ್ರ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾಡ್ತಕ್ಕಂಥ ಒಂದು ಮತದಾನ, ಅದು ಸೀಕ್ರೆಟ್ ಓಟ್ ಆಗ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾವು ಮತ ಹಾಕಿದ್ದೀವಿ. ಗೋವಿಂದರಾಜು ಗೆಲ್ತಾರೆ. ಯಾರು ಅವ್ರಿಗೆ ಗೊತ್ತಿದೆ. ನಮ್ಮ ಕೇಂದ್ರ ಸಚಿವರು ಕುಮಾರಸ್ವಾಮಿಯವರು ಅವ್ರಿಗೆ ಹೆಂಗೆ ಎಲೆಕ್ಷನಲ್ಲಿ ಗೆಲ್ಲಬೇಕು ಅಂತಕ್ಕಂಥದ್ದು ಗೊತ್ತಿದೆ. ಆದ್ದರಿಂದ ಗೋವಿಂದರಾಜು ಅವರು ಗೆಲ್ತಾರೆ. ಯಾರ್ಯಾರು ಸೊ ಮಾರಲ್ ಆಫ್ ದ ಸ್ಟೋರಿ ಇಷ್ಟೇ, ಆತ್ಮಸಾಕ್ಷಿಯ ಪ್ರಜಾಪ್ರಭುತ್ವದ ಕಗ್ಗೊಲೆಯ ಅನ್ನೋದು ನೀವು ಯಾರ ಪರವಾಗಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ನೀವು ಯಾರ ಪರವಾಗಿದ್ದೀರೋ ಅವರು ಗೆದ್ದರೆ ಆತ್ಮಸಾಕ್ಷಿಯ ಮತಗಳು ಬಂದವು. ನೀವು ಯಾರ ವಿರುದ್ಧ ಇದ್ದೀರೋ ಅವರು ಗೆದ್ದರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿ ಹಣಬಲ ತೋಳ್ಬಲ ಬಳಸಿ ಅವರು ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡ್ರು ಅಂತ. ಇಷ್ಟೇ ಮಾರಲ್ ಆಫ್ ದ ಸ್ಟೋರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.